ಓಂ ಶ್ರೀ ರಾಘವೇಂದ್ರಾಯ ನಮಃ. SK ವರ್ಡ್ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಸ್ವಾಗತ. ರಾಯರಿದ್ದಾರೆ. ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಒಮ್ಮೆ ಮನಸ್ಸಿನಿಂದ ರಾಯರನ್ನು ನೆನೆದು ನೋಡಿ. ರಾಯರೇ ನನ್ನ ಕೈ ಹಿಡೀರಿ ಎಂದು ಪ್ರಾರ್ಥಿಸಿ ನೋಡಿ. ನಮ್ಮ ಕಣ್ಣಿಗೆ ದಾರಿ ಕಾಣದ ಸಮಯದಲ್ಲೂ ರಾಯರು ನಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸುತ್ತಾರೆ ಎಂಬ ನಂಬಿಕೆ ಕೋಟ್ಯಾಂತರ ಭಕ್ತರದ್ದು. ಶ್ರೀ ರಾಘವೇಂದ್ರ ಸ್ವಾಮಿಗಳು ಕೇವಲ ಒಬ್ಬ ಮಹಾನ್ ಸಂತರು ಮಾತ್ರವಲ್ಲ, ಭಕ್ತರ ಪಾಲಿನ ಕಲ್ಪವೃಕ್ಷ. ಅವರನ್ನು ನೆನೆಯುವ ಮನಸ್ಸಿಗೆ ಧೈರ್ಯ ಸಿಗುತ್ತದೆ. ಅವರನ್ನು ನಂಬುವ ಹೃದಯಕ್ಕೆ ಭರವಸೆ ಸಿಗುತ್ತದೆ. ಅವರ ಸನ್ನಿಧಿಯನ್ನು ಅನುಭವಿಸುವ ಭಕ್ತನಿಗೆ ಜೀವನದ ಕಷ್ಟಗಳನ್ನು ಎದುರಿಸುವ ಶಕ್ತಿ ಸಿಗುತ್ತದೆ. ರಾಯರು ತಮ್ಮ ಜೀವನವನ್ನೇ ಭಕ್ತಿ, ಜ್ಞಾನ ಮತ್ತು ಧರ್ಮಕ್ಕಾಗಿ ಅರ್ಪಿಸಿದರು. ಭಕ್ತರ ನೋವನ್ನು ತಮ್ಮ ನೋವಿನಂತೆ ಕಂಡರು. ಬಂದವರಿಗೆ ಆಶೀರ್ವಾದ ನೀಡಿದರು. ನಂಬಿಕೆಯಿಂದ ಬಂದವರನ್ನು ಎಂದಿಗೂ ಕೈಬಿಡಲಿಲ್ಲ ಎಂಬುದು ಭಕ್ತರ ಅಚಲ ನಂಬಿಕೆ. ಜೀವನದಲ್ಲಿ ಕೆಲವೊಮ್ಮೆ ನಾವು ಎಷ್ಟೇ ಪ್ರಯತ್ನಿಸಿದರೂ ಕೆಲಸಗಳು ನಡೆಯುವುದಿಲ್ಲ. ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡುತ್ತದೆ, ನನಗೆ ಯಾಕೆ ಇಷ್ಟು ಕಷ್ಟ? ನನ್ನ ಪ್ರಾರ್ಥನೆ ರಾಯರಿಗೆ ಕೇಳಿಸುತ್ತಿಲ್ಲವೇ? ಆದರೆ ನೆನಪಿಡಿ, ರಾಯರು ತಡ ಮಾಡಬಹುದು, ಆದರೆ ಭಕ್ತನನ್ನು ಕೈಬಿಡುವುದಿಲ್ಲ. ನಾವು ಕೇಳಿದ್ದನ್ನು ಕೊಡಬೇಕು ಅನ್ನುವುದು ದೇವರ ನಿಯಮವಲ್ಲ. ನಮಗೆ ಯಾವುದು ಒಳ್ಳೆಯದು ಎಂಬುದು ತಿಳಿದು ಸರಿಯಾದ ಸಮಯದಲ್ಲಿ ಸರಿಯಾದದ್ದನ್ನು ಕೊಡುವುದೇ ದೇವರ ಕೃಪೆ, ರಾಯರ ಕೃಪೆ. ಆದ್ದರಿಂದ ಕಷ್ಟ ಬಂದಾಗ ಹೆದರಬೇಡಿ. ಒಮ್ಮೆ ಶಾಂತವಾಗಿ ಕುಳಿತು ಶ್ರೀ ರಾಘವೇಂದ್ರಾಯ ನಮಃ ಎಂದು ಜಪಿಸಿ. ನಿಮ್ಮ ಸಮಸ್ಯೆ ದೊಡ್ಡದಿರಬಹುದು, ಆದರೆ ರಾಯರ ಮೇಲಿನ ನಿಮ್ಮ ನಂಬಿಕೆ ಅದಕ್ಕಿಂತ ದೊಡ್ಡದಾಗಿರಲಿ. ಇದು ನಿಮ್ಮ ಜೀವನದಲ್ಲಿ ಏನಾದರೂ ಕಷ್ಟವಿದ್ದರೆ ಮನಸ್ಸು ಮುರಿದುಕೊಳ್ಳಬೇಡಿ. ರಾಯರನ್ನು ನೆನೆಯಿರಿ. ನಿಮ್ಮ ಕಣ್ಣೀರನ್ನು ಯಾರು ನೋಡದಿದ್ದರೂ ರಾಯರು ನೋಡುತ್ತಾರೆ. ನಿಮ್ಮ ನೋವನ್ನು ಯಾರಿಗೂ ಹೇಳಲಾಗದಿದ್ದರೂ ರಾಯರಿಗೆ ಹೇಳಿ. ಯಾರು ನಿಮ್ಮ ಜೊತೆ ಇಲ್ಲ ಅನಿಸಿದರೂ ರಾಯರು ನನ್ನ ಜೊತೆ ಇದ್ದಾರೆ ಎಂಬ ಅಚಲವಾದ ನಂಬಿಕೆ ಇಟ್ಟುಕೊಳ್ಳಿ. ಭಕ್ತಿ ಎಂದರೆ ಕೇವಲ ದೇವರ ಮುಂದೆ ನಿಲ್ಲುವುದಲ್ಲ, ಕಷ್ಟದಲ್ಲೂ ನಂಬಿಕೆಯನ್ನು ಕಳೆದುಕೊಳ್ಳದಿರುವುದು, ಕಣ್ಣೀರಿನಲ್ಲೂ ಸೋಲಿನಲ್ಲೂ ಧೈರ್ಯವನ್ನಿಟ್ಟುಕೊಳ್ಳುವುದು, ದೇವರನ್ನು ಮರೆಯದಿರುವುದು, ಅದೇ ನಿಜವಾದ ಭಕ್ತಿ. ಆದುದರಿಂದ ಇದು ಒಂದು ಮಾತನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ, ರಾಯರಿದ್ದಾರೆ. ನನ್ನ SK ವರ್ಡ್ ಯೂಟ್ಯೂಬ್ ಚಾನಲ್ಲಿಗೆ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ. ರಾಯರ ಆಶೀರ್ವಾದ ನಿಮ್ಮೆಲ್ಲರಿಗೂ ಸದಾಕಾಲ ಸಿಗಲಿ. ನಿಮ್ಮೆಲ್ಲರ ಕುಟುಂಬಕ್ಕೂ ಒಳ್ಳೆಯದಾಗಲಿ ಎಂದು ನಾನು ರಾಯರಲ್ಲಿ ಪ್ರಾರ್ಥಿಸುತ್ತೇನೆ. ನೀವು ಏನಾದರೂ ನನ್ನ ಚಾನಲನ್ನು ಹೊಸದಾಗಿ ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.